ಭಾಗ್ಯ ಕಾಫಿ ಇಲ್ಲೇ ಮಾಡ್ತೀನಿ ಕಣ, ಸುಮ್ನೆ ಒಳಗಡೆ ಗ್ಯಾಸ್ ಉರ್ಸೋದು ಯಾಕಂತ. ಅಮ್ಮ ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ಆಯ್ತು, ನಿಂದು ಕಿಚನ್ ಅಲ್ಲೇ ಇದೆ, ತಗೊಂಡ್ ಕೊಡಿ. ಕಾಫಿ ಮಾಡ್ಬಿಟ್ಟಿಯಾ ಅಷ್ಟ್ ಬೇಗ? ತಿಂಡಿಗೆ ಏನಾದ್ರು ಹೆಚ್ಕೊಡ್ಲಾ? ಅಮ್ಮ ತಿಂಡಿ ರೆಡಿನೇ ಆಗೋಯ್ತು, ಇನ್ನೇನ್ ತರಕಾರಿ ಹೆಚ್ಕೊಡ್ತೀಯಾ? ತಿಂಡಿನೂ ಮಾಡ್ಬಿಟ್ಟಿಯಾ ನೀನು ಅಷ್ಟ್ ಬೇಗ? ಅಲ್ಲಮ್ಮ, ಮಕ್ಳಿಗೆ ಲೇಟ್ ಆಗಲ್ವಾ, ಅವ್ರ ಸ್ಕೂಲು ಕಾಲೇಜ್ ಹೊರಡಕ್ ಮುಂಚೆ ರೆಡಿ ಮಾಡ್ಬಿಟ್ಟು ಬಾಕ್ಸ್ಗೂ ಹಾಕಿಟ್ಬಿಟ್ಟಿದೀನಿ, ನೀನ್ ಆ ಬಾಕ್ಸ್ನ ಅವ್ರಿಗೆ ಕೊಟ್ಬಿಡು ಅಷ್ಟೇ. ಸರಿ, ಬ್ಯಾಗ್ ತರ್ತೀನಿ. ಯಾರೇ ಪೂಜೆ ಮಾಡ್ತಾ ಇರೋದು? ಏನ್ ಬೇಕ್ತೇಮ್ಮ? ಏನ್ ವಿಶೇಷ? ಯಾರ್ದಾರು ಹುಡ್ದಬ್ಬನಾ ಅಥವಾ ನಿಮ್ ಮದ್ವೆ ದಿವ್ಸನಾ? ಮದ್ವೆನೂ ಇಲ್ಲ, ಹುಟ್ಟದಬ್ಬನೂ ಇಲ್ಲ, ಆದ್ರೆ ಇವತ್ತು ವಿಶೇಷ ದಿನ, ಅದಂತೂ ನಿಜ. ಅದೇ ಏನ್ ವಿಶೇಷ ದಿನ ಅತ್ತೆ? ಯಾಕೆ? ಸಮಯ ಬಂದಾಗ ನಿನಗೆ ಗೊತ್ತಾಗ. ಸಮಯ ಬಂದಾಗ? ಏನತ್ತೆ, ಏನ್ ಹೇಳ್ತಿದ್ದೀರಿ? ಅಯ್ಯ ರಾಮ, ಸಮಯ ಬಂದಾಗ ಗೊತ್ತಾಗತ್ತೆ ಅಂದ್ರೆ ಏನತ್ತೆ ಏನತ್ತೆ ಅಂತ ಕೇಳ್ತೀಯಲ್ಲ. ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಇವತ್ತಿಂದ ನಿನ್ ಬದುಕಲ್ಲಿ ಹೊಸ ತಿರುವು ಶುರು ಆಗತ್ತೆ. ಅಯ್ಯೋ, ನಿಮ್ ಮಾವನವ್ರಿಗೆ ಆರ್ತಿನೇ ಕೊಡ್ಲಿಲ್ಲ ನೋಡು, ಏನ್ ಮರ್ವೋ. ಏನೇ ಭಾಗ್ಯ, ನಿಮ್ಮತ್ತೆ ಏನೇನೋ ಮಾತಾಡ್ತಿದಾರೆ? ಅಮ್ಮ, ನಮ್ಗೆ ಹೊಸ ಹೊಸ ಆರ್ಡರ್ಗಳು ಸಿಕ್ತಿದ್ಯಲ್ಲಮ್ಮ, ಅದಕ್ಕೆ ಹಾಗೆ ಹೇಳಿರ್ಬೇಕು. ಹಲೋ ಗೆಳತಿ. ಏನ್ ಫ್ರೆಂಡು, ಭಾಗ್ಯಂಗೆ ನಿಮ್ ಪ್ರೀತಿ ಹೇಳ್ಕೊಳಕ್ಕೆ ಎಲ್ಲ ತಯಾರಿ ಆಯ್ತಾ? ನೋಡಿ ಹೇಗ್ ಕೇಳ್ತಿದ್ದೀರಾ. ನೀವು ಕೇಳೋವಾಗ ಎಷ್ಟು ಈಸಿ ಕೆಲಸನಪ್ಪ ಅನ್ಕೋಬೇಕು. ನನಗಿಲ್ಲಿ ಕೈ ಶಿವರ್ ಆಗ್ತಾ ಇದೆ, ಬೆವರು ಕಿತ್ಕೊಂಡ್ ಬರ್ತಾ ಇದೆ, ಲೆಟರ್ ಬರೆಯಕ್ಕೆ ಆಗ್ತಾ ಇಲ್ಲ ಗೆಳತಿ. ಪತ್ರ ಪತ್ರ ಬರೀತಿದೀಯಾ? ಹಾ ಗೆಳತಿ, ಹೌದು. ಅಯ್ಯೋ ಫ್ರೆಂಡು, ನೀನ್ ಯಾವ ಕಾಲದಲ್ಲಿ ಇದೀಯಾ? ಈ ಪತ್ರ ಬರೆಯೋದು ಕೊಡೋದು ಇದೆಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಮುಗ್ದೋಯ್ತು. ನೀನ್ ನೋಡಿದ್ರೆ ಇನ್ನೂ ಅದನ್ನೇ ಮಾಡ್ತಾ ಕೂತಿದೀಯಾ? ನೀನೊಂಥರ ಹೊಸ ತರ ಏನಾದ್ರು ಮಾಡೋ. ಏನಂದ್ರೆ ಇಲ್ಲಿ ನೋಡು, ಈ ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ, ಹೀರೋ ಒಂದು ಕೆಂಪು ಗುಲಾಬಿ ತಂದಿದ್ದೆ ಕೆಲ್ಸ ಮಂಡಿ ಮೇಲೆ ಕೂತ್ಕೊಂಡು ಅವನ್ ಪ್ರೀತಿ ಹೇಳ್ಕೊತಾನೆ. ಆತರ ಮಾಡು. ಬೇಡವಾ? ಸರಿ, ಈ ತಾಂಬೂಲದಲ್ಲಿ ಎಲ್ಲ ಹೂವು ಹಣ್ಣು ಎಲ್ಲ ಇಟ್ಕೊಂಡು ಅವ್ರ ಪ್ರೀತಿ ಹೇಳ್ಕೊತಾರ ನೋಡು, ಆ ತರನು ಮಾಡು, ಅದು ಚೆನ್ನಾಗಿರುತ್ತೆ. ಅದು ಒಂಥರ ಹೊಸ ತರ. ಗೆಳತಿ, ಭಾಗ್ಯ ಅವ್ರು ಬಂದ್ಬಿಟ್ರ? ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ನೀವ್ ನೋಡ್ಕೊಂಡ್ ಮಾತಾಡ್ಬೇಕು ತಾನೆ, ಯಾಕೆ ಗೆಳತಿ ಹೀಗ್ ಮಾಡಿದ್ರಿ? ಏನಾಯ್ತತೆ? ಯಾರ ಹತ್ರ ಮಾತಾಡ್ತಿದ್ದೀರಿ? ಮಹಿಳಾ ಸಂಘದವರು. ಯಾಕತ್ತೆ ಒಂಥರ ಇದ್ದೀರಿ? ಏನಾದ್ರು ಸಮಸ್ಯೆನಾ? ಇಲ್ಲಪ್ಪ, ನಂಗೆ ಸನ್ಮಾನ ಮಾಡ್ತಾರಂತೆ. ಹೌದಾ? ಮೇಡಮ್ ಆರ್ಡರ್. ಓಹ್, ಬಂದ್ರಾ? ಒಂದ್ ನಿಮಿಷ ದುಡ್ಡು ತರ್ತೀನಿ. ಥ್ಯಾಂಕ್ ಯು. ಹೇ ಭಾಗ್ಯ, ಏನ್ ಅಷ್ಟು ಖುಷಿಯಾಗಿದೆಯಾ? ಏನಿದು? ಇದತ್ತೆ, ಇದು ಆದಿಯವರಿಗೆ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್. ಕೇಳಿಸ್ಕೊಂಡ್ಯಾ ಫ್ರೆಂಡು? ಕೇಳಿಸ್ಕೊಂಡ್ಯಾ? ನಿಂಗೇನು ಸರ್ಪ್ರೈಸ್ ಅಂತೆ. ಇಷ್ಟೆಲ್ಲ ಆಸಕ್ತಿ ತೋರಿಸ್ತಿದ್ದಾಳೆ ಅಂದ್ಮೇಲೆ ನೀ ಸುಮ್ಮನಿರೋದು ತಪ್ಪಾಗತ್ತೆ. ಇವತ್ತು ಬೇಕಾದಾಗ್ಲಿ ನೀನ್ ಹೇಳ್ಬೇಕು ಅಷ್ಟೆ. ಎಲ್ಲಿ ಬರ್ತೀಯ ಅಂತ ಹೇಳಷ್ಟೆ. ಈಗ ಮನೆಗೆ ಬರ್ತೀಯೋ ಅಥವಾ ಗೃಹ ಪ್ರವೇಶದ ಮನೆಗೆ ಬರ್ತೀಯೋ? ಗೆಳತಿ, ಕೇಟರಿಂಗ್ ಜಾಗಕ್ಕೆ ಬರ್ತೀನಿ. ಕ್ಯಾಟ್ರಿಂಗ್ ಅಲ್ಲೇ ಹೇಳ್ತೀಯಾ? ಸರಿ, ಬೇಗ ಬಾ. ಹಾ ಸರಿ.
ಅಯ್ಯ ಅತ್ತೆ ಅದು ನೀನೇನಾದ್ರು ಫೋನ್ ಮಾಡಿದ್ಯಾ? ಎಲ್ಲಿದಾನಂತ ಅವನು? ಇಲ್ಲ ಅತ್ತೆ, ನಾನೇನ್ ಫೋನ್ ಮಾಡಿಲ್ಲ. ಅಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ. ಅತ್ತೆ ನೀವ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ದೀರಿ? ಬರ್ತಾರ್ ಬಿಡಿ. ನೀರ್ ಖಾಲಿ ಆಗಿದೆ, ನಾನ್ ನೀರ್ ತುಂಬಿಸ್ಕೊಂಡ್ ಬರ್ತೀನಿ. ಏನ್ ಫ್ರೆಂಡು ಇದು? ಈ ಪಾಟಿ ಚೆನ್ನಾಗ್ ಕಾಣ್ತಿದ್ಯಾ? ನಿನಗೆ ಮದುಮಗನ್ ಲಕ್ಷಣ ಇದೆ, ಹಾಗೆ ಕಾಣ್ತಾ ಇದೀಯ ಸೇಟ್. ಇವಾಗ್ಲೇ ಹೋಗಿ ಭಾಗ್ಯಂಗೆ ನಿನ್ ಪ್ರೀತಿ ಹೇಳ್ಕೊಂಬಿಡು. ಈಗ ಅವಳು ಅದೇ ಅವ್ರೆ, ಏನಿದು? ಅಲ್ಲ ನಾವಿಲ್ಲಿ ಕೇಟ್ರಿಂಗ್ ಮಾಡಕ್ ಅಷ್ಟೇ ಬಂದಿರೋದು ಅಂತ ಮರ್ತ್ ಹೋಗ್ಬಿಟ್ರೆ ಏನು? ಅಲ್ಲ ಈ ತರ ರೆಡಿಯಾಗಿ ಬಂದಿದ್ದೀರಾ, ನೀವೇ ಒಳ್ಳೆ ಮನೆ ಓನರ್ ತರ ಕಾಣ್ತಿದ್ದೀರಾ. ಹೌದು, ಇದೇನಿದು ಕೈಯಲ್ಲಿ? ಅದು ಅದು ಓ, ತಾಂಬೂಲ ತಟ್ಟೆ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಹುಡುಕಾಡ್ತಾ ಇದ್ದೀನಿ. ಅಮ್ಮ, ಅತ್ತೆ, ಅದು ಏನಾಯ್ತತ್ತೆ? ಏನಿಲ್ಲಪ್ಪ, ಏನಿಲ್ಲ. ಅಲ್ಲ, ಫ್ರೆಂಡ್ಗೆ ಅದೇನೋ ಕೊಡ್ಬೇಕು ಅಂದೆ, ಕೊಡ್ಲೇ ಇಲ್ಲ. ಅಯ್ಯೋ ಮರ್ತೇ ಬಿಟ್ಟಿದೆ, ಇರಿ ತಗೊಂಡ್ ಬರ್ತೀನಿ. ತಗೊಳ್ಳಿ. ಅದೇವ್ರೆ, ಇದನ್ನ ಮೊದ್ಲು ನಿಮ್ಗೆ ತೋರಿಸ್ತಾ ಇರೋದು. ನಿಮಗೆ ಅಂತ ಮಾಡಿಸ್ಕೊಂಡ್ ಬಂದಿರೋ ಟೀ ಶರ್ಟ್, ಹೋಗಿ ಹಾಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿದೆ. ಅಲ್ಲ ಭಾಗ್ಯ, ಇದನ್ನೆಲ್ಲ ಯಾಕೆ ಕೊಡಕ್ ಹೋದ್ರಿ ಅಂತ? ನೀವೇ ಹೇಳಿಲ್ವಾ ಬ್ರ್ಯಾಂಡಿಂಗು ಅದು ಇದು ಅಂತ, ಅದಕ್ಕೆ. ನಮ್ ಕೆಲ್ಸಕ್ಕೋಸ್ಕರ ನೀವ್ ತುಂಬಾನೇ ಕಷ್ಟ ಪಡ್ತಿದ್ದೀರಿ, ಅದಕ್ಕೆ ನಿಮ್ಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಇದನ್ನ ಮಾಡಿಸ್ದೆ. ನಿಮ್ಗೆ ಇದನ್ನ ಹಾಕೊಳ್ಳೋದಕ್ಕೆ ಬೇಜಾರು ಮುಜುಗರ ಏನು ಇಲ್ಲ ಅಂತ ಅನ್ಕೊಂಡಿದೀನಿ. ಬೇಜಾರು ಯಾಕೆ? ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಬೇಗ ಹಾಕೊಂಡ್ ಬನ್ನಿ, ಇನ್ನೂ ತುಂಬಾ ಕೆಲ್ಸ ಇದೆ. ಶುರು ಮಾಡ್ತೀನಿ. ಹೇಳ್ತಿ ಈಗೇನ್ ಮಾಡೋದು? ಹಾಕು, ಪಾಪ ತಂದ್ಕೊಟ್ಟಿದ್ದಾಳೆ, ಹಾಕೊಳ್ತಾ ಇದ್ರೆ ಬೇಜಾರ್ ಮಾಡ್ಕೊತಾಳೆ. ಹಾಕು. ಸರಿ ಫ್ರೆಂಡ್, ನೋಡಮ್ಮ,
ಕಷ್ಟಪಟ್ಟು ಒಂದು ಮನೆ ಕಟ್ಸಿದೀವಿ. ಇವತ್ತು ಬಂದವರು ಮನೆ ನೋಡಿ ತೃಪ್ತಿ ಪಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ನೀವು ಮಾಡೋ ಅಡಿಗೆ ತಿಂದು ತೃಪ್ತಿ ಪಡ್ತಾರೆ. ಅದಕ್ಕೆ ಅದನ್ನ ಚೆನ್ನಾಗಿ ನಡ್ಸ್ಕೊಡಮ್ಮ. ಎಲ್ಲಾನು ಚೆನ್ನಾಗಾಗ್ಬೇಕು. ಸರಿ, ನಮ್ ಕೈಯಲ್ಲಾದ ಪ್ರಯತ್ನನ ನಾವು ಖಂಡಿತ ಮಾಡ್ತೀವಿ. ಹಾಗಲ್ಲ, ಗೊತ್ತು ನೀವು ಚೆನ್ನಾಗಿ ಮಾಡೇ ಮಾಡ್ತೀರಿ ಅಂತಂದ್ಬಿಟ್ಟು. ಆದ್ರೂ ಸಂಪ್ರದಾಯಕ್ಕೆ ಒಂದ್ ಮಾತಾಡ್ತೀವಿ, ಏನ್ ಬೇಜಾರ್ ಮಾಡ್ಕೋಬೇಡ. ನಾವು ಬಂದಿರೋದೇ ಬೇರೆ ಕೆಲ್ಸಕ್ಕೆ. ಬಂದಿರೋ ಕೆಲ್ಸ ಮುಗಿಸೋಣ ಈಗ. ಬಾರಪ್ಪ ಇಲ್ಲಿ. ಹೇಳಿ ಅಮ್ಮ. ಇದ್ರ ಜೊತೆ ನಮ್ದೊಂದು ಫೋಟೋ ತೆಗಿ. ನಮ್ ಜೊತೆ ಫೋಟೋನ? ಯಾಕಮ್ಮ? ನಾನು ತುಂಬಾ ಫಂಕ್ಷನ್ ನೋಡಿದ್ದೀನಮ್ಮ, ಎಲ್ರ ಜೊತೆನೂ ಎಲ್ಲಾರು ಫೋಟೋ ತಗೋತಾರೆ. ಅದ್ ಅಡ್ಗೆಯವ್ರ ಜೊತೆ ಮಾತ್ರ ಯಾರು ತಗೊಳೋದಿಲ್ಲ. ಫಂಕ್ಷನ್ ಬಂದವರು ತೃಪ್ತಿ ಆಗೋದಕ್ಕೆ ಕಾರಣ ಅಡ್ಗೆ ಮಾಡೋರೆ ಅಲ್ವಾ, ಅದಕ್ಕೇನೆ ನಿಮ್ ಜೊತೆ ಒಂದ್ ಫೋಟೋ ತೆಕ್ಕೊಳ್ಳೋಣ ಅಂತ. ಬಾಪ್ಪ ತೆಗಿಯಪ್ಪ. ಸರಿ ಆಯ್ತು. ಅತ್ತೆ ಬನ್ನಿ, ಅದೇವ್ರೆ ಬನ್ನಿ. ಫ್ರೆಂಡ್ ನೀನು ಬಾ. ನಾನ್ ಯಾಕೆ? ನೀವ್ ತಗೊಳ್ಳಿ, ಹೇಳ್ತೀನಿ. ನೀವ್ ಬಾ ತಗೊಳ್ಳಿ. ಫ್ರೆಂಡ್ ಬಾ. ನಾನು ಮೇಡಮ್ ಮೊನ್ನೆ ಎಲ್ಲ ರೀಲ್ ಮಾಡಿ ಫೇಮಸ್ ಆದಿತ್ತಾನೆ ಮೇಡಮ್ ನೀವು. ನೀವು ಜೊತೆ ನಿಂತ್ಕೊಂತೀರ, ಒಂದು ಫೋಟೋ ತಗೊಂತೀನಿ. ಅಯ್ಯ ನಮ್ದು ಯಾಕೆ? ಬೇಡ ಬೇಡ ಬೇಡ, ಪ್ಲೀಸ್ ಸರ್ ಒಂದೇ ಒಂದು ಫೋಟೋ ಸರ್. ಫ್ರೆಂಡ್ ಯಾಕೆ ಬೇಡ ಅಂತೀಯ? ನಿಂತ್ಕೋಬೇಕು ನೀನು. ಅಮ್ಮ ಅಮ್ಮ ಒಂಚೂರು ತೆಗೀರಿ. ನಿಮ್ ಜೊತೆ ಒಂದು ಸೆಲ್ಫಿ ತಗೊಂಬೋದಾ ಪ್ಲೀಸ್ ಮೇಡಮ್? ಅಯ್ಯೋ ಪ್ಲೀಸ್ ಅಂತ ಕೇಳ್ತಿಯಲ್ಲ, ಪ್ಲೀಸ್ ಎಲ್ಲ ಯಾಕೆ? ಬಾ ತಗೋ ಬಾ. ಸರಿಯಾಗಿ ಬಂತ? ಇನ್ನೊಂದೆರಡು ತೆಕ್ಕೋ, ಚೆನ್ನಾಗಿ ಬರ್ಲಿ. ತಗೋ. ಸರ್ ಫೋಟೋ ಸೂಪರ್ ಆಗಿ ಬಂದಿದೆ ಸರ್. ನಿಮ್ ಜೋಡಿ ಮಾತ್ರ ಸೂಪರ್ ಸರ್. ಫ್ರೆಂಡ್ ನೋಡಿದ್ಯಾ, ಅವನಿಗೂ ಅದೇ ಅನ್ಸಿದೆ. ನಾ ಹೇಳ್ತಿರೋದು ನಿಜ ಆಗ್ತಾ ಇದೆ. ಏಯ್, ನೀನ್ ಇಲ್ಲೇನೆ ಮಾಡ್ತಿದ್ಯಾ? ಅಕೌಂಟ್ ಚೆಕ್ ಮಾಡ್ತಿದ್ದೀನಿ. ವಾಟ್ ಅಕೌಂಟ್ಸಾ? ಏನ್ ಅಕೌಂಟ್ಸ್? ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅಕೌಂಟ್. ಲಾಸ್ಟ್ 5 months ಇಂದ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಇದ್ದೀನಿ. ಪೂಜಾ, ಇದೆಲ್ಲ ನಿನ್ಗೆ ಯಾಕೆ ಬೇಕು? ನಿನ್ನ ಸೈಡ್ಗಿಡು. ಕನ್ನಿಕಾ, ನಾನು ಆ ಟ್ರಸ್ಟಿಗೆ MD. ನೆನ್ಪಿದೆ ತಾನೆ? ನೀನು ಜಸ್ಟ್ ಆ ಚಾರಿಟಬಲ್ ಟ್ರಸ್ಟಿಗೆ ಮಾತ್ರ MD. ನಾನು ಇಡೀ ಬಿಸ್ನೆಸ್ ವೆಂಚರ್ಗೆ MD. ನನ್ ಪರ್ಮಿಷನ್ ಇಲ್ಲದೆ ನೀನ್ ಇದೆಲ್ಲ ಮಾಡಂಗಿಲ್ಲ. ನೋಡು, ನಿನ್ ಪರ್ಮಿಷನ್ ಅಲ್ಲ, ನಿನ್ನ MD ಮಾಡಿರೋದು ಮಾವ. ಮಾವನ್ ಪರ್ಮಿಷನ್ ನನಗಿದೆ. ಅವ್ರು ಹೇಳಿದಕ್ಕೆ ಇದನ್ನೆಲ್ಲ ಚೆಕ್ ಮಾಡ್ತಿದ್ದೀನಿ. ನೀನೇನ್ ಅದನ್ನೆಲ್ಲ ಚೆಕ್ ಮಾಡೋದು? ಎಲ್ಲಾನು ಕರೆಕ್ಟ್ ಆಗೇ ಇದೆ.
ಲೆಕ್ಕ ತಪ್ಪಾಗಿದೆ ಅಂತ ನಾನೇನ್ ಹೇಳ್ದೆ ಕನಿಕಾ? ನೀನ್ ಯಾಕೆ ಕುಂಬಳಕಾಯಿ ಕಳ್ಳಿ ಅಂದ್ರೆ ಹೆಗ್ಲು ಮುಕ್ಕೊಂಡು ನೋಡ್ಕೋತಿದ್ಯಾ? ಮೈ ಕಮಿನ್. ಎಸ್. ಮ್ಯಾಮ್, ಕೋರ್ಟಿಂದ ನೋಟಿಸ್ ಬರ್ತೀವಿ. ಥ್ಯಾಂಕ್ ಯು. ಇದೇನ್ ಕನಿಕಾ, ತಾಂಡವ್ ಬಾಬಾ ಮತ್ತೆ ಕೇಸ್ ಹಾಕಿದ್ದಾರೆ? ಅಲ್ಲ, ಕೇಸ್ ವಾಪಸ್ ತಗೊಳ್ಳೋ ತರ ಮಾಡ್ತೀನಿ ಅಂದಿದ್ದೆ ತಾನೆ ನೀನು? ಓ, ಅಂದ್ರೆ ನೀನು ಅದನ್ನ ಮಾಡಿಲ್ಲ, ಆ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ಯಾ. ಇನ್ನು ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ಯಾ? ನಿನ್ನೆ ಕೇಳ್ತಿರೋದು ಕನಿಕಾ, ಆನ್ಸರ್ ಮಾಡು. ಭಾಗ್ಯವ್ರೆ, ಅದೇವ್ರೆ, ನೀವು ಒಳಗಡೆ ಬೇರೆ ಕೆಲಸ ನೋಡೋಗಿ, ನಾನು ಇದು ನೋಡ್ತೀನಿ. ಅಯ್ಯೋ ಬೇಡ ಬೇಡ, ಎಣ್ಣೆ ಬಿಸಿ ಇದೆ, ಬೇಡ. ಅಯ್ಯೋ, ನಾನು ಮಾಡ್ತೀನಿ, ನಡೀರಿ ಆಗುತ್ತಾ? ಪ್ಲೀಸ್. ಹುಷಾರು ಅದೇವ್ರೆ, ಆಯ್ತು. ಎಣ್ಣೆ ತುಂಬಾ ಬಿಸಿ ಇದೆ, ಹುಷಾರು. ಹಾ. ಹಾ? ಏ ಪುಟೆ, ಇವಾಗ ತಿನ್ನಕ್ಕೆಲ್ಲ ಆಮೇಲೆ ಕೊಡ್ತೀನಿ ನಿಂಗೆ. ನನ್ ಮನೆಗೆ ಬಂದು ನನಗೆ ತಿನ್ನಕ್ ಬಿಡ್ತಾ ಇಲ್ವಾ? ತುಂಟ. ಹಾ, ಇಷ್ಟು ಹಪ್ಪಳ ಇದೆ, ಇದನ್ನ ಹಾಕ್ಬಿಡೋಣ. ಹಪ್ಪಳ ಎಲ್ಲ ಆಯ್ತು, ಸಾಂಬಾರ್ ರೆಡಿ ಆಗಿದೆಯೋ ಇಲ್ಲೋ ಗೊತ್ತಾಗಿಲ್ವಲ್ಲ. ಭಾಗ್ಯ ಅವ್ರನ್ನ ಕೇಳಬೇಕು, ಭಾಗ್ಯ ಅವ್ರು ಬರಲೇ ಇಲ್ಲ. ಓಹೋ, ಏನಪ್ಪ, ಯಾರನ್ನ ಹುಡುಕ್ತಿದ್ಯಾ? ನಿನ್ ಹೆಂಡ್ತಿನಾ? ಒಳಗಡೆ ಇದ್ದಾಳೆ, ಕಳಿಸ್ತೀನಿ ಇರು. ಅಲ್ಲ, ಅವರು ಅಯ್ಯೋ, ಈ ಅಜ್ಜಿ ನಮ್ಮಿಬ್ಬರನ್ನ ಗಂಡ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ಭಾಗ್ಯ ಹತ್ರ ಮಾತಾಡಿದ್ರೆ ಕಷ್ಟ. ಹೋ, ಬಂದ್ಯಾ? ನೀನ್ ಕಣ್ಣಿಗೆ ಕಾಣ್ತಿಲ್ಲ ಅಂತ ನಿನ್ ಗಂಡ ನಿನ್ ಹುಡ್ಕೊಂಡ್ ಬಂದಿದ್ದಾನೆ. ನಾನು ಅವ್ರಿಗೆ ನಿಮ್ಮನ್ನ ಕರೀರಿ ಅಂದೆ ಅಷ್ಟೇ. ಅಮ್ಮ, ನೀವ್ ಅನ್ಕೊಂಡ್ ಹಾಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್ ಅಷ್ಟೇ. ನೀನು ಜೊತೆಗಿದ್ದು ನೋಡ್ಬಿಟ್ಟು ನಿನ್ ಗಂಡನೇ ಅನ್ಕೊಂಡ್ಬಿಟ್ಟೆ, ಏನು ತಿಳ್ಕೊಬೇಡ. ಅಯ್ಯೋ, ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ, ಪರವಾಗಿಲ್ಲ. ಅದೇವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಅದು ಅದು ಅವ್ರು ನಮ್ಮನ್ನ ಅವ್ರು ಹಾಗಂದ್ರು ಅಂತನಾ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಗೊತ್ತಿಲ್ಲದೆ ಪಾಪ ಏನೋ ಅಂದ್ರು. ಬನ್ನಿ.